ಇಲ್ಲ ಅನಿಕಾ, ನಾನಿನ್ನ ನಂಬಕ್ಕಿಲ್ಲ. ಕಮಲಿ, ನಿನ್ನ ಹೇಗ್ ನಂಬಿಸೋದು ಅಂತ ನನಗೆ ಗೊತ್ತಿಲ್ಲ. ನೀನೇ ಹೇಳು, ನಾನು ಏನ್ ಮಾಡಿದ್ರೆ ನೀನ್ ನಂಬ್ತೀಯ? ನಿನ್ ಕಾಲಿಗೆ ಬೀಲ್ಲ ಅಥವಾ ಟೆರೆಸ್ ಮೇಲಿಂದ ಕೆಳಗ್ ಬಿದ್ದು ಸಾಯ್ಲ? ಅಷ್ಟಕ್ಕೂ ಆ ಅಂಬಿ ಸಾಯಿಸಿ ನನಗೇನ್ ಲಾಭ? ಗಾಡ್, ನಿನಗೆ ಹೇಗ್ ಅರ್ಥ ಮಾಡಿಸ್ಬೇಕು ಅನ್ನೋದು ಐ ರಿಯಲಿ ಡೋಂಟ್ ನೋ. ಹಂಗಾದ್ರೆ ಅಂಬಿ ಹೆಂಗ್ ಸತ್ಲು? That's what, ಕಮಲಿ? ಹಾಗಾದ್ರೆ ಏನು? ಆ ಅಂಬಿಯಿಂದ ನನ್ನ ತಲೆ ಕೆಟ್ಟಿತ್ತು ಅಷ್ಟೇ. ಪ್ಲೀಸ್ ಪ್ಲೀಸ್ ನನ್ನ ನಂಬು. ಏನ್ ಮಾಡ್ತಾ ಇದ್ದೀರಾ? ಕಮಲಿ, ಅಜ್ಜಿ, ಪಾಪ ಕಮಲಿ ಅಳ್ತಿದ್ಲು, ಸೊ ಸಮಾಧಾನ ಮಾಡೋಣ ಅಂತ ನಾನು ಬಂದೆ. ಕಮಲಿ, ತಿಂಗಳು ಗರ್ಭದಲ್ಲಿಟ್ಕೊಳ್ಳೋ ತಾಯಿ ಮಗ ತನ್ನ ಮಾತನ್ನೇ ಕೇಳಬೇಕು ಅಂತ ಬಯಸೋದು ಸ್ವಾರ್ಥನ ಋಷಿ? ಕೊನೆಗೂ ನಿನ್ನ ಕಳ್ಕೊಂಡ್ಬಿಟ್ಟೆ ಅಂತ ಅನ್ನಿಸ್ತದೆ ಕಣು. ನಿನ್ನ ಇವಳನ್ನ ಬೇರೆ ಮಾಡಬೇಕು ಅಂತ ನಾನು ಎಷ್ಟೇ ಪ್ರಯತ್ನ ಪಟ್ರು ಕೊನೆಗೆ ಅವಳೇ ಗೆದ್ಬಿಟ್ಲು. ಇದು ಒಂದು ವಿಷಯದಲ್ಲಿ ಮಾತ್ರ ಯಾಕೋ ಋಷಿ ಈ ಅಮ್ಮನಿಗೆ ಮೋಸ ಮಾಡ್ಬಿಟ್ಟೆ. ಮದುವೆ ಆಗಿದ್ದ ಸಂಭ್ರಮದಲ್ಲಿ ಇರ್ಬೇಕಾದ ಮನೆ ಈಗ ಸೂತ್ಕತೆ ಸ್ಮಶಾನ ಆಗೋಗಿದೆ.
ಎಲ್ಲ ಎಲ್ಲ ಇವಳಿಂದಾನೆ. ನನ್ನ ಮಾತು ಕೇಳಬೇಕಾಗಿತ್ತು ಕಣ ಋಷಿ, ಕೇಳಬೇಕಾಗಿತ್ತು. ಅಳ್ಬೇಡ ಕಮಲಿ. ಆ ದೇವ್ರು ಯಾಕೆ ನಿನಗೆ ಇಂಥ ಕಷ್ಟ ಕೊಡ್ತಾನೆ ಅಂತ ನನ್ಗೆ ಇವತ್ತಿನವರೆಗೂ ಅರ್ಥ ಆಗ್ತಿಲ್ಲಮ್ಮ. ಅಳ್ಬೇಡ. ನಿನಗೆ ಸಿಹಿನ ಕೂಡ ಕಹಿ ಜೊತೆಗೆ ನೀಡ್ತಾನೆ. ಬಹುಶಃ ಅದನ್ನು ಸಹಿಸೋ ಶಕ್ತಿ ನಿನಗೆ ಮಾತ್ರ ಇರೋದು ಕಮಲಿ. ಅಜ್ಜಿ, ಅಂಬಿ ಅಂಬಿ ಪಾಪ ಅಜ್ಜಿ. ವಿಧಿ ಎಂಥದ್ದು ನೋಡು. ನನ್ನ ಮೊಮ್ಮಗಳು ಸಿಗ್ಲಿ ಅಂತ ನಾನು ಎಲ್ಲ ದೇವರುಗಳನ್ನು ಬೇಡ್ಕೊಂಡೆ. ಆದ್ರೆ ನನಗೆ ಅವಳಿ ಜೋಳಿ ಮೊಮ್ಮಕ್ಕಳು ಅಂತ ಗೊತ್ತೇ ಇರಲಿಲ್ಲ ನೋಡು. ಗೊತ್ತಿದ್ದಿದ್ರೆ ನಾನು ಅವಳನ್ನ ಹುಡುಕ್ತಾ ಇದ್ದೆ. ಅವಳ ಹುಡುಕಿ ಕರ್ಕೊಂಬಂದು ತಿದ್ದಿ ತೀಡಿ ಅವಳು ಖಂಡಿತ ನಿನ್ನಷ್ಟೇ ಒಳ್ಳೆಯವಳಾಗಿದ್ಲು ಕಮಲಿ. ಯಾಕೆ ಅಳ್ತಿದ್ಯಾ? ನಾನು ಯಾಕೆ ಅಳ್ಳಿ? ಇದೇನಿದು? ರಿಷಿ ಕಮಲಿ ಫೋಟೋ ಹೊಡೆದು ಹೋಗಿದೆ, ಏನಾಯ್ತು? ರಿಷಿ ಬಂದ? ಬರ್ತಾನೆ. ಇಷ್ಟೊತ್ತಿಗಾಗ್ಲೇ ನಮ್ಮ ಮನೇಲಿ ಏನೇನ್ ಶಾಸ್ತ್ರಗಳಾಗ್ಬೇಕಿತ್ತು ಅಂತ ನಿಮ್ಗೂ ಗೊತ್ತಿದೆ ಅಲ್ವಾ ರಮೇಶ್? ಬರ್ತಾರೆ ತಾರಾ. ನಡೆದಿರೋ ಘಟನೆ ಏನು ಸಣ್ಣದಲ್ಲ. ಎಲ್ರಿಗೂ ಅದರಿಂದ ಹೊರಗೆ ಬರ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಆ ಟೈಮು ನನ್ನ ಮಗನ ಜೀವನನೇ ಹಾಳು ಮಾಡ್ಬೋದು. ನೆನ್ಪಿರ್ಲಿ ರಮೇಶ್. ಯಾಕೆಷ್ಟು ಓವರಾಗಿ ರಿಯಾಕ್ಟ್ ಮಾಡ್ತಿದ್ಯಾ ತಾರಾ? ಅಂಥದ್ದೇನೂ ಆಗಲ್ಲ. ಒಳ್ಳೆ ರೀತಿಯಲ್ಲೇ ಮದುವೆ ಆಗಿದೆ. ಬಟ್ ಆಮೇಲೆ ಅದು ಘಟನೆಯಿಂದ ಎಲ್ಲರೂ ಮನಸ್ಸು ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ಏನು ಮಾಡೋಕ್ಕಾಗಲ್ಲ. ವಿ ಕಾಂಟ್ ಫೋರ್ಸ್ ದೆಮ್. ಓಕೆ? ಯಾ ರೈಟ್. ವಿ ಕಾಂಟ್ ಫೋರ್ಸ್ ಎನಿವನ್. ಎಂತ ವಿಪರ್ಯಾಸ ಅಲ್ವಾ ರಮೇಶ್? ನಿಜ ಹೇಳ, ನೀವೆಲ್ಲರೂ ಫೋರ್ಸ್ ಮಾಡಿದ್ದಕ್ಕೆ ನಾನು ಈ ಮದ್ವೆಗೆ ಒಪ್ಕೊಂಡಿದ್ದು. ಓ ಕಮಾನ್ ತಾರಾ, ದಯವಿಟ್ಟು ಹೀಗೆ ಮಾತಾಡ್ಬೇಡ. ರಿಷಿ ಕೇಳಿಸ್ಕೊಂಡ್ರೆ ಅವ್ನ ಮನ್ಸಿಗೆ ತುಂಬಾ ಹರ್ಟ್ ಆಗುತ್ತೆ. ಆಗಲ್ಲ ರಮೇಶ್, ನನಗೆ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಅಲ್ಲ, ನಮ್ಗೇನ್ ಕರ್ಮ? ನನ್ ಮಗ ಯಾಕೆ ಅವಳನ್ನ ಕಟ್ಕೊಂಡಿದ್ದೀನೆಲ್ಲ ಅನ್ಭವಿಸ್ಬೇಕು? ತಾರಾ ಪ್ಲೀಸ್, ಕಮಲಿಗೆ ಏನ್ ಬೇಕು ಅಂತ ಮಾಡಿದ್ಲ? ಅವಳ ಕೈಲಿ ಏನೂ ಇಲ್ಲ. ಶಿ ಇಸ್ ಇನ್ನೋಸೆಂಟ್. ಎಸ್, ಅವಳು ಇನ್ನೋಸೆಂಟ್ ಅಲ್ಲ, ಆದ್ರೆ ನೀವೆಲ್ರೂ ದಡ್ರು. ನನ್ ಮಗನ್ ಜೀವನ ಕಿತ್ತು ತಿನ್ನೋಕೆ ಬಂದಿದ್ದಾಳ ಅವಳು. ತಾರಾ, ದಯವಿಟ್ಟು ಅರ್ಥ ಮಾಡ್ಕೊ. ಮದ್ವೆ ಆಗಿರೋದು ರಿಷಿ, ಅವ್ರ ಜೊತೆ ಸಂಸಾರ ಮಾಡ್ಬೇಕಾಗಿರೋ ಅವನು. ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ? ಪ್ಲೀಸ್ ಬಿ ಕಾಮ್. ಲಿಸನ್, ಒಂದು ಹಂತ ಆದ್ಮೇಲೆ ಮಕ್ಕಳನ್ನು ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ಬೇಕು ಅಂತ ಎಲ್ಲರೂ ಹೇಳಿದ್ದಾರೆ. ಹಾಗೆ ಇರೋದು ಕಲ್ತ್ಕೊ. ನೀನ್ ಇಷ್ಟೊಂದು ತಲೆ ಕೆಡ್ಸ್ಕೋಬೇಡ, ಆರೋಗ್ಯ ಹಾಳಾಗತ್ತೆ. ಅನ್ಪೂರ್ಣ, ಧೈರ್ಯ ತುಂಬಕ್ಕೆ ಅಂತ ಬಂದು ನೀನೇ ಕಣ್ಣೀರು ಹಾಕ್ತಾ ಇದ್ರೆ ಹೇಗೆ ಹೇಳು? ಮಹಾಜನ್ ಮನೆಗೆ ಇಂಥ ಸಂಕಟಗಳು ಬರ್ತಾನೆ ಇರಬೇಕು ಅಂತ ಆ ದೇವರು ನಿರ್ಧಾರ ಮಾಡಿಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ಆದರೆ ಒಂದು ಮಾತ್ರ ನಿಜ, ಸದಾ ಕಾಲದಲ್ಲೂ ಕಷ್ಟಗಳಿರೋದಿಲ್ಲ. ಹೊಸ ಬೆಳಕು ಹುಟ್ಟತ್ತೆ, ಬರುತ್ತೆ. ಏನೋ ಈಗಾಗಲೇ ಬಂದಾಗಿದೆ. ನಮ್ಮ ಕಮಲಿ ನನ್ನ ಮನೆಗೆ ಹೋಗಿ
ಸುಖವಾಗಿರ್ಬೇಕು. ಅದನ್ನ ನೋಡಿ ನಾವು ಖುಷಿ ಪಡ್ಬೇಕು. ಅಜಯ್ಯ, ನನ್ ಕಣ್ಮುಂದೆನೆ ಅಂಬಿ ಅಂಬಿ ಅಜಯ್ಯ. ನನ್ಗೋಸ್ಕರ ಪ್ರಾಣ ಬಿಟ್ಟವಳೆ ಅಜಯ್ಯ. ನನ್ ಮದುವೆ ಬಗ್ಗೆ ನೆನ್ಸ್ಕೊಂಡಾಗ್ಲೆಲ್ಲ ಅವಳೆ ನನ್ ಕಣ್ಮುಂದೆ ಬರ್ತಾಳೆ. ನಾನು ಹಿಂಗ್ ಸಂತೋಷವಾಗಿರ್ಲಿ ನೀವೇ ಹೇಳಿ. ಅನ್ಬೇಡ ಕಂದ. ಅಂತ ಕುರುಕ್ಷೇತ್ರ ಯುದ್ಧ ಆದ್ಮೇಲೂ ಪಾಂಡವರು ಬದುಕಿದ್ರಲ್ವಾ? ಸೈನ್ಯ, ಬಂಧು ಬಳಗ, ಬಾಂಧವರು ಎಲ್ಲರನ್ನೂ ಕಳ್ಕೊಂಡ್ರು. ಆದ್ರೂ ಜೀವನ ಮಾಡ್ಲೇಬೇಕಲ್ವಾ? ಈಗ ನೀನು ನಿನ್ನ ತಂಗಿನ ಕಳ್ಕೊಂಡಿದ್ಯಾ. ಅವಳು ನಿನಗೋಸ್ಕರ ತನ್ನ ಪ್ರಾಣನೇ ಕೊಟ್ಟಿದ್ದಾಳೆ. ಅವಳು ಸಾವಲ್ಲಿ ನ್ಯಾಯ ಇದೆ, ಧರ್ಮ ಇದೆ. ಅವಳ ಆತ್ಮಕ್ಕೆ ಖಂಡಿತ ಶಾಂತಿ ಸಿಕ್ಕೇ ಸಿಗತ್ತೆ. ಅವಳ ಧರ್ಮ ಅವಳು ಮಾಡಿದ್ದಾಯ್ತು. ಈಗ ನಿನ್ನ ಸರದಿ. ನೀನು ಚೆನ್ನಾಗಿರ್ಬೇಕು ಅಂತ ತಾನೇ ನಿನ್ನ ತಾಯಿ ನಿನ್ನ ತಂಗಿ ನಿನಗೋಸ್ಕರ ಪ್ರಾಣ ಬಿಟ್ಟಿದ್ದು. ಅವ್ರಿಗೋಸ್ಕರನಾದ್ರೂ ನೀನು ಸಂತೋಷವಾಗಿರ್ಬೇಕಲ್ವಾ? ಹೌದು ಕಮ್ಲಿ, ನಂಗೆ ನೀನು ಗೊತ್ತಾದಾಗಿಂದ ನೀನು ಸ್ಯಾನೆ ಅಂದರೆ ಸ್ಯಾನೇ ಕಷ್ಟ ಅನುಭವಿಸ್ತಾ ಬಂದಿದ್ಯಾ. ಇನ್ನ ದಿನ ಎಲ್ಲ ಸಾಕವಿ. ನೀನು ನಿನಗೋಸ್ಕರ ಬದುಕಬೇಕು. ನೋಡ್ ಕಮ್ಲಿ, ನಿನಗೋಸ್ಕರ ಈಗ ರಿಸಿ ಸರ್ ಅವರೇ, ಅವ್ರಿಗೋಸ್ಕರ ನೀನು ಸಣ್ಣದಾಗಿ ಬದುಕಬೇಕು. ಎಸ್ ಕಮ್ಲಿ, ನೀನ್ ಯಾಕೆ ಇಷ್ಟೊಂದು ತಲೆನ ಕೆಡಿಸ್ಕೊತಾ ಇದೀಯಾ? ಆ ಅಂಬಿ ಇಷ್ಟು ಪ್ರೀತಿಗೆ ಏನ್ ಡಿಸರ್ವ್ ಇಲ್ಲ ಬಿಡು. ಅವಳು ನಿನ್ ಲೈಫ್ ನ ಹಾಳು ಮಾಡಕ್ಕೆ ಬಂದಿದ್ಲು. ಹಾಳು ಮಾಡಕ್ ಬಂದಿರ್ಲಿಲ್ಲ ಅನಿಕಾ. ಅವಳು ನನ್ನ ಪ್ರಾಣನ ಉಳಿಸಕ್ ಬಂದವಳು. ಹೇಳನಿಕಾ, ಅವಳನ್ನ ಕೊಲೆ ಮಾಡಿದವ್ರು ಯಾರು? ಯಾರು ಹೇಳು? ಮತ್ತೆ ಭಾರನ ನನ್ ಕಡೆ ತಿರ್ಸಿದ್ರೆ ಹೇಗೆ ಕಮ್ಲಿ? ಅಂಬಿನ ಸಾಯಿಸಿದ್ದು ಯಾರು ಅಂತ ನನಗೆ ಹೇಗೆ ಗೊತ್ತು? ಹೌ ವಿಲ್ ಐ ನೋ? ನಿಜವಾಗ್ಲೂ ನಿಂಗೆ ಗೊತ್ತಿಲ್ವಾ ನಿಕಾ? ಓ ಗಾಡ್, ಯಾರ ಮೇಲೆ ಪ್ರಾಮಿಸ್ ಮಾಡ್ಲಿ ಕಮ್ಲಿ? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಓ ಗಾಡ್, ಸದ್ಯ ನನ್ನ ಮೇಲೆ ಇದ್ದಿದ್ದ ಡೌಟು ಕಡಿಮೆ ಆಯ್ತು ಇವಳಿಗೆ. ಅಜ್ಜಿ, ಅಂಬೆಗೆ ಯಾಕೆ ಹಿಂಗಾಯ್ತು? ಯಾರು ಹಿಂಗ್ ಮಾಡೋರಂತ ತಿಳ್ಕೊಳ ಗಂಟ ನನಗ್ ಸಮಾಧಾನ ಇಲ್ಲ ಅಜ್ಜಿ. ನಾನು ಇದನ್ನ ಹಾಗೆ ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ ಕಮಲಿ? ಅಂಬಿ ಸಾವಿಗೆ ಯಾವ ಕಾರಣ ಅಂತ ತಿಳ್ಕೊಳ್ಳೋದು ನನ್ನ ಜವಾಬ್ದಾರಿ. ತಿಳ್ಕೊತೀನಿ. ಆದ್ರೆ ಕಮಲಿ, ಈಗ ಇದೆಲ್ಲದಕ್ಕಿಂತ ಮುಖ್ಯ ನೀನು ನಿನ್ನ ಗಂಡನ ಮನೆಗೆ ಹೋಗೋದು. ಯೋಚನೆ ಮಾಡಿ,
ಅವಳಿಗೆ ಇನ್ನಷ್ಟು ದಿನ ಇಲ್ಲೇ ಇರಬೇಕು ಅಂತ ಅನಿಸ್ತಿದೆಯೋ ಏನೋ. ಈ ದುಃಖದಲ್ಲಿ ಅವಳು ಗಂಡನ ಮನೆಗೆ ಹೇಗೆ ಹೋಗ್ತಾಳೆ ಹೇಳಿ? ಅನಿಕಾ, ಮನಸ್ಸಿಗೆ 1000 ಅನ್ನಿಸ್ಬೋದು, ಆದರೆ ವಾಸ್ತವಕ್ಕೆ ಸರಿಯಾಗಿ ನಡ್ಕೊಳ್ಳೋದೇ ಇಂಪಾರ್ಟೆಂಟು. ಅದು ನಮ್ಮ ಕಮಲಿಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ಕಮಲಿ? ಕಮಲಿ, ನೀನು ನನಗೊಂದು ಮಾತು ಕೊಡ್ತೀಯಾ? ಋಷಿ, ಕಮಲಿ ಎಲ್ಲೋ? ಅಮ್ಮ, ಅವರು ಬಂದಿಲ್ಲ. ಋಷಿ ಬಂದಿಲ್ಲ ಅಂದ್ರೆ ಏನರ್ಥ? ಅಲ್ಲ, ಮದ್ವೆ ಆದ್ಮೇಲೆ ಅವಳು ಅದೇ ಮನೇಲೆ ಇರ್ತಾನಂತ. ಇದಕ್ಕೆ ಯಾಕೆ ಮದ್ವೆ ಆಗ್ಬೇಕಿತ್ತಂತೆ? ಅಮ್ಮ, ಸ್ವಲ್ಪ ಸುಮ್ಮನೆ ರೀ. ಅದು ಅಂಬಿಗೇನೋ. ನೀನ್ ಸುಮ್ನಿರು ಋಷಿ. ಪ್ರತಿ ಸಲ ಏನಾದ್ರೂ ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಇವಳ್ದು ಏನಾದ್ರೂ ಒಂದು ಕಪ್ಪು ಚುಕ್ಕಿ ಇದ್ದೇ ಇರುತ್ತೆ. ಅಮ್ಮ, ಕಪ್ಪು ಚುಕ್ಕೆ ಅಂತೆಲ್ಲ ಮಾತಾಡ್ಬೇಡಿ. ಕಮಲಿ ಏನ್ ಬೇಕು ಅಂತ ಅಲ್ಲಿ ಉಳ್ಕೊಂಡಿಲ್ವಲ್ಲ? ಬೇಕು ಅಂತ ಅಲ್ಲ, ಬೇಡ ಅಂತ. ಅವಳಿಗೆ ಈ ಮನೆ ಬೇಡ. ಅವಳು ಅಲ್ಲೇ ಇದ್ರೆ ರಿಷಿನೂ ಅಲ್ಲೇ ಹೋಗಿ ಇರ್ತಾನೆ ಅಂತ ಲೆಕ್ಕಾಚಾರ. ನನ್ನ ಮಗನ ದೂರ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಬಿಡ್ತಾಳೆ ಅವಳು. ತಾರಾ, ನೀನು ಮಾತಾಡ್ತಿರೋದು ಸೆನ್ಸಿಬಲ್ ಆಗಿದೆಯಾ ಅಂತ ಒಂದ್ಸತಿ ಯೋಚನೆ ಮಾಡು. ಇಟ್ಟಲ್ಲಿ ಏನೇನೋ ಮಾತಾಡ್ಬೇಡ ನೀನು. ಮಾ, ಪ್ಲೀಸ್ ಪದೇ ಪದೇ ಕಮಲಿ ಅವ್ರ ಬಗ್ಗೆ ಹೀಗೆ ಮಾತಾಡಬೇಡಿ. ನಿನಗೂ ನಾನು ಕೆಟ್ಟವಳಾಗ್ಬಿಟ್ನಾ ರಿಷಿ? ಅಮ್ಮ, ನಾನು ಹಾಗೆ ಹೇಳಿಲ್ಲ. ನಾನು ಕೇಳಿದ್ರಲ್ಲಿ ತಪ್ಪೇನಿದೆ? ನಮ್ಮ ಮನೆ ಸೊಸೆ ಆದವಳು ನಮ್ಮ ಮನೆಗೆ ಬರ್ಬೇಕು ತಾನೆ. ಅವಳು ಅಲ್ಲಿ ಹೋಗಿ ಕೂತ್ರೆ ಇದು ಯಾವ ನ್ಯಾಯ? ಹೋಗ್ಲಿ, ಅವಳು ಬರ್ತಾಳೋ ಇಲ್ವೋ? ಮಾ, ಬರ್ತಾರೆ. ಆದ್ರೆ ಕಾರಣಗಳು ಬೇಡ ರಿಷಿ. ಅವಳು ಬರೋ ಹಾಗಿದ್ರೆ ಈಗಲೇ ಬರ್ಲಿ. ನಡಿ, ನಾವೆಲ್ಲರೂ ಹೋಗಿ ಅವಳನ್ನ ಕರ್ಕೊಂಬರೋಣ. ಮಾ, 1 ನಿಮಿಷ. ನನ್ನಿಂದ ಅಥವಾ ಕಮಲಿ ಅವರಿಂದ ನಿಮ್ಗೆ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ ಮಾ. ಸಾರಿ ಮಾ.